ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೊಟ್ಟ ಅಧಿಕಾರಿಗಳಿಗೆ ಈಗ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇದೆ. ಕುಖ್ಯಾತ ರೌಡಿಗಳಿಗೂ ರಾಜಾತಿಥ್ಯದ ಹಿನ್ನೆಲೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇಂಥ ಅಧಿಕಾರಿಗಳ ವರ್ಗಾವಣೆ ಕೆಲಸ ಆಗಿದೆ. ರಾಜ್ಯದ ವಿವಿಧ ಜೈಲುಗಳಿಂದ ಅಧಿಕಾರಿಗಳ ವರ್ಗಾವಣೆ ಆಗಿರೋದು ಬರೋಬ್ಬರಿ ಒಂದಲ್ಲ ಎರಡಲ್ಲ 43 ಅಧಿಕಾರಿಗಳ ಟ್ರಾನ್ಸ್ಫರ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಅದರಲ್ಲಿ ಜೈಲರ್ಗಳು, ಮುಖ್ಯ ವೀಕ್ಷಕರು, ವಾರ್ಡರ್ಗಳನ್ನು ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ನಿನ್ನೆ ಆದೇಶವನ್ನ ಹೊರಡಿಸಿದ ರಾಜ್ಯ ಸರ್ಕಾರ. ರಿಪಬ್ಲಿಕ್ ಕನ್ನಡ ವರದಿಗೆ ರಾಜ್ಯದಾದ್ಯಂತ ಸರ್ಜರಿಯನ್ನ ಮಾಡಿದೆ ಗೃಹ ಇಲಾಖೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕಾರಾಗೃಹ ಇಲಾಖೆಯಲ್ಲಿ ವರ್ಗಾವಣೆ ಸರ್ಜರಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ರಾಜಾತಿಥ್ಯ ಕೊಟ್ಟಿದ್ರೋ, ಏನೆಲ್ಲ ಕೆಲಸಗಳಿಗೆ ಸಾಕ್ಷಿಯಾಗಿದ್ರೋ ಅವರೆಲ್ಲರನ್ನೂ ಕೂಡ ಎತ್ತಂಗಡಿ ಮಾಡುವ ಕೆಲಸ ಆಗ್ತಾ ಇದೆ. ಜೈಲ್ ಅನ್ನುವಂಥದ್ದು ಮನ ಪರಿವರ್ತನಾ ಕೇಂದ್ರ ಅನ್ನೋದ್ರ ಬಗ್ಗೆ ನಾವು ಮೊದಲಿನಿಂದನೂ ಕೂಡ ಹೇಳ್ತಾ ಇದ್ದೀವಿ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋದ್ರೂ ಬುದ್ಧಿ ಕಲಿಲ್ವಾ, ದುರಹಂಕಾರ ಕಡಿಮೆ ಆಗ್ಲಿಲ್ವಾ ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದರ್ಶನ್ ಈಗ ಪಾಠ ಕಲಿತಾ ಇದ್ದಾರೆ. ಸೆಂಟ್ರಲ್ ಜೈಲಲ್ಲಿ ಎಲ್ಲ ಕೆಲಸ ಮಾಡಬೇಕು. ಅಲ್ಲಿ ಡಿ ಬಾಸು, ಸೆಲೆಬ್ರಿಟಿ, ಚಾಲೆಂಜಿಂಗ್ ಸ್ಟಾರ್ ಇದ್ಯಾವುದೂ ಇಲ್ಲ. ಕೈದಿ ನಂಬರ್ 511. ಸೆಂಟ್ರಲ್ ಜೈಲಲ್ಲಿ ತನ್ನ ಬಟ್ಟೆ ತಾನೇ ತೊಳಿತಾ ಇರೋದು ದರ್ಶನ್. ತಾನಿರುವ ಸೆಲ್ ಕಸ ಗುಡಿಸಿ ಸಾರಿಸಿ ಕ್ಲೀನ್ ಮಾಡ್ಕೊಳ್ತಾ ಇರೋದು ತಾನಿರುವಂತಹ ಸೆಲ್ಲನ್ನ. ಸ್ಟಾರ್ ಆಗಿ ಒಳ್ಳೆ ಕೆಲಸ ಮಾಡಿಕೊಂಡು ಆರಾಮಾಗಿದ್ದಿದ್ರೆ ಈ ರೀತಿಯ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ಮಾಡಬಾರದು ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೇಣುಕಾರಾಧ್ಯ, ದರ್ಶನ್ ಸೆಲ್ ಒಳಗಡೆ ತಾನು ಇರುವಂತಹ ಸೆಲ್ನ ಕಸ ಗುಡಿಸ್ತಾ ಇರೋದು, ತನ್ನ ಬಟ್ಟೆ ತಾನೇ ಹೋಗ್ಕೊಳ್ತಾ ಇರೋದು, ಕ್ಲೀನ್ ಮಾಡಿ ಸಾರಿಸಿ ಎಲ್ಲ ನೀಟಾಗಿ ಇಟ್ಕೊಳ್ತಾ ಇರೋದು. ಐಷಾರಾಮಿ ಬಂಗ್ಲೆಯಲ್ಲಿ ಕೈಗೊಂದು ಕಾಲ್ಗೊಂದು ಆಳು. ಇವತ್ತು ಚಿಕ್ಕದೊಂದು ಸೆಲ್ಲಲ್ಲಿ ಎಲ್ಲವನ್ನು ತಾನೇ ಕ್ಲೀನ್ ಮಾಡ್ಕೊಳ್ಬೇಕಾದಂಥ ಅಗತ್ಯತೆ, ಅನಿವಾರ್ಯತೆ. ಇಲ್ಲಿ ಡಿ ಬಾಸ್ ಅಂತ ಯಾರು ಬರೋದಿಲ್ಲ, ಬರೋದಕ್ಕೆ ಬಿಡೋದು ಇಲ್ಲ. ಇದು ನೀತಿ ಪಾಠ. ಇದು ಹೊರಗಡೆ ಮೆರೆದವರು ಒಳ್ಳೆ ದಾರಿಯಲ್ಲಿ ಮೆರೆದಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ಜೈಲಲ್ಲಿ ಇಂಥ ಪಾಠ ಕಲಿಸುವ ಅಥವಾ ಕಲಿಯುವ ಅಗತ್ಯತೆ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಎದುರಾಗಿರೋದು, ಆರೋಪಿ ನಟ ದರ್ಶನ್ಗೆ ಎದುರಾಗಿರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ದರ್ಶನ್ ಇಷ್ಟು ದಿನ ಸೆಲೆಬ್ರಿಟಿ ರೀತಿ ಇದ್ರು, ದೊಡ್ಡ ಸ್ಟಾರ್ ಅನ್ನುವ ಮಟ್ಟಕ್ಕೆ ಸಾಕಷ್ಟು ಹೆಸರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಥವಾ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಸಾಕಷ್ಟು ಸೌಲಭ್ಯಗಳನ್ನು ಪಡೆದಿದ್ರು. ಯಾವಾಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದರೂ ಸಂಪೂರ್ಣವಾಗಿ ದರ್ಶನ್ ಅವರಿಗೆ ಇಲ್ಲಿ ಕಾಮನ್ ಕೈದಿಗಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೋ ಅದೇ ಟ್ರೀಟ್ಮೆಂಟ್ ದರ್ಶನ್ ಅವ್ರಿಗೂ ಸಿಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಹಲವಾರು ಬಾರಿ ಆ ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಒಂದೊಂದು ಸೌಲಭ್ಯಕ್ಕೂ ಕೂಡ ದರ್ಶನ್ ಗೋಗರಿಯುವಂಥ ಪರಿಸ್ಥಿತಿ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು 16 ದಿನ ಕಳೆದಿದೆ ದರ್ಶನ್. ಈಗ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದಾರೆ. ಆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರ್ತಕ್ಕಂಥ 15ನೇ ಕೊಠಡಿಯಲ್ಲಿ ದರ್ಶನ್ ಇದ್ದಾರೆ. ಆ ಕೊಠಡಿಯನ್ನು ನಿತ್ಯ ಕಸ ಗುಡಿಸೋದು ಕೂಡ ದರ್ಶನೇ ಆಗಿದ್ದಾರೆ. ಅಂದರೆ ಅವರ ಜೈಲಿನಲ್ಲಿ ಒಂದು ನಿಯಮ ಇರ್ತಕ್ಕಂಥದ್ದು, ಅಂದರೆ ಅವರ ಕೊಠಡಿಯನ್ನು ಅವರೇ ಕ್ಲೀನ್ ಮಾಡ್ಕೊಳ್ಬೇಕು, ಅವರ ಬಾತ್ರೂಮನ್ನು ಅವರೇ ಕ್ಲೀನ್ ಮಾಡ್ಕೋಬೇಕು ಅಂತ ನಿಯಮ ಇರ್ತಕ್ಕಂಥದ್ದು. ಹೀಗಾಗಿ ಕಳೆದ 15 ದಿನದಿಂದ ಅವರ ರೂಮನ್ನು ಅವರೇ ಕ್ಲೀನ್ ಮಾಡ್ಕೊತಿದ್ದಾರೆ. ಅಂದರೆ ಕಸ ಗುಡಿಸೋದಾಗಿರ್ಬೋದು, ಬಾತ್ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು, ಜೊತೆಗೆ ಅವರ ಬಟ್ಟೆಯನ್ನು ಕೂಡ ಅವರೇ ವಾಶ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಲಾದರೂ ಕೂಡ ಇಷ್ಟೆಲ್ಲ ಶಿಕ್ಷೆಯನ್ನು ಇದು ಒಂದು ರೀತಿ ಶಿಕ್ಷೆ ಅಂತ ಹೇಳಿದ್ರು ತಪ್ಪಾಗಕ್ಕಿಲ್ಲ. ಹೀಗಾಗಿ ಇನ್ನಾದರೂ ದರ್ಶನ್ ಮನ ಪರಿವರ್ತನೆ ಆಗುತ್ತಾ? ನಾನು ದೊಡ್ಡ ಸ್ಟಾರ್ ಅಂತ ಮೆರಿತಾ ಇದ್ದವರು ಇವತ್ತು ಕಸ ಹೊಡೆಯುವ ಲೆಕ್ಕಕ್ಕೆ ಬಂದಿದ್ದಾರೆ ಅಂದರೆ ಈಗಲಾದರೂ ದರ್ಶನ್ಗೆ ಒಂದು ರೀತಿ ಬುದ್ಧಿ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಇಷ್ಟೆಲ್ಲದರ ನಡುವೆ ಕೂಡ ದರ್ಶನ್ ಕೊಬ್ಬು ಇನ್ನೂ ಕಡಿಮೆ ಆಗಿಲ್ಲ ಅನ್ನೋದು ನಮಗೆ ಮೊನ್ನೆ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂದರೆ ಮಾಧ್ಯಮಗಳಷ್ಟೇ ಅಲ್ಲದೆ ಜೈಲು ಸಿಬ್ಬಂದಿಯ ಮೇಲೂ ಕೂಡ ದರ್ಶನ್ ಪದೇ ಗರಂ ಆಗ್ತಿದ್ದಾರೆ. ಆ ಸೌಲಭ್ಯ ಬೇಕು, ಈ ಸೌಲಭ್ಯ ಬೇಕು ಅಂತ ಕೇಳೋದ್ರ ಮೂಲಕ ಅಧಿಕಾರಿಗಳ ಮೇಲೂ ಕೂಡ ದರ್ಪವನ್ನು ತೋರ್ತಾ ಇರ್ತಕ್ಕಂಥದ್ದು ಈಗ ವರದಿಯಾಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೊಟ್ಟ ಅಧಿಕಾರಿಗಳಿಗೆ ಈಗ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇದೆ. ಕುಖ್ಯಾತ ರೌಡಿಗಳಿಗೂ ರಾಜಾತಿಥ್ಯದ ಹಿನ್ನೆಲೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇಂಥ ಅಧಿಕಾರಿಗಳ ವರ್ಗಾವಣೆ ಕೆಲಸ ಆಗಿದೆ.
ರಾಜ್ಯದ ವಿವಿಧ ಜೈಲುಗಳಿಂದ ಅಧಿಕಾರಿಗಳ ವರ್ಗಾವಣೆ ಆಗಿರೋದು ಬರೋಬ್ಬರಿ ಒಂದಲ್ಲ ಎರಡಲ್ಲ 43 ಅಧಿಕಾರಿಗಳ ಟ್ರಾನ್ಸ್ಫರ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಅದರಲ್ಲಿ ಜೈಲರ್ಗಳು, ಮುಖ್ಯ ವೀಕ್ಷಕರು, ವಾರ್ಡರ್ಗಳನ್ನ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ನಿನ್ನೆ ಆದೇಶವನ್ನ ಹೊರಡಿಸಿದ ರಾಜ್ಯ ಸರ್ಕಾರ. ರಿಪಬ್ಲಿಕ್ ಕನ್ನಡ ವರದಿಗೆ ರಾಜ್ಯದಾದ್ಯಂತ ಸರ್ಜರಿಯನ್ನ ಮಾಡಿದೆ ಗೃಹ ಇಲಾಖೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕಾರಾಗೃಹ ಇಲಾಖೆಯಲ್ಲಿ ವರ್ಗಾವಣೆ ಸರ್ಜರಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ರಾಜಾತಿಥ್ಯ ಕೊಟ್ಟಿದ್ರೋ, ಏನೆಲ್ಲ ಕೆಲಸಗಳಿಗೆ ಸಾಕ್ಷಿಯಾಗಿದ್ರೋ ಅವರೆಲ್ಲರನ್ನೂ ಕೂಡ ಎತ್ತಂಗಡಿ ಮಾಡುವ ಕೆಲಸ ಆಗ್ತಾ ಇದೆ. ಜೈಲ್ ಅನ್ನುವಂಥದ್ದು ಮನ ಪರಿವರ್ತನಾ ಕೇಂದ್ರ ಅನ್ನೋದ್ರ ಬಗ್ಗೆ ನಾವು ಮೊದಲಿನಿಂದನೂ ಕೂಡ ಹೇಳ್ತಾ ಇದ್ದೀವಿ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋದ್ರೂ ಬುದ್ಧಿ ಕಲಿಲ್ವಾ, ದುರಹಂಕಾರ ಕಡಿಮೆ ಆಗ್ಲಿಲ್ವಾ ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದರ್ಶನ್ ಈಗ ಪಾಠ ಕಲಿತಾ ಇದ್ದಾರೆ. ಸೆಂಟ್ರಲ್ ಜೈಲಲ್ಲಿ ಎಲ್ಲ ಕೆಲಸ ಮಾಡಬೇಕು. ಅಲ್ಲಿ ಡಿ ಬಾಸು, ಸೆಲೆಬ್ರಿಟಿ, ಚಾಲೆಂಜಿಂಗ್ ಸ್ಟಾರ್ ಇದ್ಯಾವುದು ಇಲ್ಲ. ಕೈದಿ ನಂಬರ್ 511. ಸೆಂಟ್ರಲ್ ಜೈಲಲ್ಲಿ ತನ್ನ ಬಟ್ಟೆ ತಾನೇ ತೊಳಿತಾ ಇರೋದು ದರ್ಶನ್. ತಾನಿರುವ ಸೆಲ್ ಕಸ ಗುಡಿಸಿ ಸಾರಿಸಿ ಕ್ಲೀನ್ ಮಾಡ್ಕೊಳ್ತಾ ಇರೋದು. ತಾನಿರುವಂತಹ ಸೆಲ್ಲನ್ನ ಸ್ಟಾರ್ ಆಗಿ ಒಳ್ಳೆ ಕೆಲಸ ಮಾಡಿಕೊಂಡು ಆರಾಮಾಗಿದ್ದಿದ್ರೆ ಈ ರೀತಿಯ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೇಣುಕಾರಾಧ್ಯ, ದರ್ಶನ್ ಸೆಲ್ ಒಳಗಡೆ ತಾನು ಇರುವಂತಹ ಸೆಲ್ನ ಕಸ ಗುಡಿಸ್ತಾ ಇರೋದು, ತನ್ನ ಬಟ್ಟೆ ತಾನೇ ಹೋಗ್ಕೊಳ್ತಾ ಇರೋದು, ಕ್ಲೀನ್ ಮಾಡಿ ಸಾರಿಸಿ ಎಲ್ಲ ನೀಟಾಗಿ ಇಟ್ಕೊಳ್ತಾ ಇರೋದು. ಐಷಾರಾಮಿ ಬಂಗ್ಲೆಯಲ್ಲಿ ಕೈಗೊಂದು ಕಾಲ್ಗೊಂದು ಆಳು. ಇವತ್ತು ಚಿಕ್ಕದೊಂದು ಸೆಲ್ಲಲ್ಲಿ ಎಲ್ಲವನ್ನು ತಾನೇ ಕ್ಲೀನ್ ಮಾಡ್ಕೊಳ್ಬೇಕಾದಂಥ ಅಗತ್ಯತೆ, ಅನಿವಾರ್ಯತೆ. ಇಲ್ಲಿ ಡಿ ಬಾಸ್ ಅಂತ ಯಾರು ಬರೋದಿಲ್ಲ, ಬರೋದಕ್ಕೆ ಬಿಡೋದು ಇಲ್ಲ. ಇದು ನೀತಿ ಪಾಠ. ಇದು ಹೊರಗಡೆ ಮೆರೆದವರು ಒಳ್ಳೆ ದಾರಿಯಲ್ಲಿ ಮೆರೆದಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ಜೈಲಲ್ಲಿ ಇಂತಹ ಪಾಠ ಕಲಿಸುವ ಅಥವಾ ಕಲಿಯುವ ಅಗತ್ಯತೆ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಎದುರಾಗಿರೋದು, ಆರೋಪಿ ನಟ ದರ್ಶನ್ಗೆ ಎದುರಾಗಿರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ದರ್ಶನ್ ಇಷ್ಟು ದಿನ ಸೆಲೆಬ್ರಿಟಿ ರೀತಿ ಇದ್ರು, ದೊಡ್ಡ ಸ್ಟಾರ್ ಅನ್ನುವ ಮಟ್ಟಕ್ಕೆ ಸಾಕಷ್ಟು ಹೆಸರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಥವಾ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಸಾಕಷ್ಟು ಸೌಲಭ್ಯಗಳನ್ನು ಪಡೆದಿದ್ರು. ಯಾವಾಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದರೂ ಸಂಪೂರ್ಣವಾಗಿ ದರ್ಶನ್ ಅವರಿಗೆ ಇಲ್ಲಿ ಕಾಮನ್ ಕೈದಿಗಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೋ ಅದೇ ಟ್ರೀಟ್ಮೆಂಟ್ ದರ್ಶನ್ ಅವ್ರಿಗೂ ಸಿಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಹಲವಾರು ಬಾರಿ ಆ ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಒಂದೊಂದು ಸೌಲಭ್ಯಕ್ಕೂ ಕೂಡ ದರ್ಶನ್ ಗೋಗರಿಯುವಂಥ ಪರಿಸ್ಥಿತಿ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು 16 ದಿನ ಕಳೆದಿದೆ ದರ್ಶನ್. ಈಗ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದಾರೆ. ಆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರ್ತಕ್ಕಂಥ 15ನೇ ಕೊಠಡಿಯಲ್ಲಿ ದರ್ಶನ್ ಇದ್ದಾರೆ. ಆ ಕೊಠಡಿಯನ್ನು ನಿತ್ಯ ಕಸ ಗುಡಿಸುವುದು ಕೂಡ ದರ್ಶನೇ ಆಗಿದ್ದಾರೆ. ಅಂದರೆ ಅವರ ಜೈಲಿನಲ್ಲಿ ಒಂದು ನಿಯಮ ಇರ್ತಕ್ಕಂಥದ್ದು, ಅಂದರೆ ಅವರ ಕೊಠಡಿಯನ್ನು ಅವರೇ ಕ್ಲೀನ್ ಮಾಡ್ಕೊಳ್ಬೇಕು, ಅವರ ಬಾತ್ರೂಮನ್ನು ಅವರೇ ಕ್ಲೀನ್ ಮಾಡ್ಕೋಬೇಕು ಅಂತ ನಿಯಮ ಇರ್ತಕ್ಕಂಥದ್ದು. ಹೀಗಾಗಿ ಕಳೆದ 15 ದಿನದಿಂದ ಅವರ ರೂಮನ್ನು ಅವರೇ ಕ್ಲೀನ್ ಮಾಡ್ಕೊತಿದ್ದಾರೆ. ಅಂದರೆ ಕಸ ಗುಡಿಸೋದಾಗಿರ್ಬೋದು, ಬಾತ್ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು, ಜೊತೆಗೆ ಅವರ ಬಟ್ಟೆಯನ್ನು ಕೂಡ ಅವರೇ ವಾಶ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಲಾದರೂ ಕೂಡ ಇಷ್ಟೆಲ್ಲ ಶಿಕ್ಷೆಯನ್ನು ಇದು ಒಂದು ರೀತಿ ಶಿಕ್ಷೆ ಅಂತ ಹೇಳಿದ್ರು ತಪ್ಪಾಗಕ್ಕಿಲ್ಲ. ಹೀಗಾಗಿ ಇನ್ನಾದರೂ ದರ್ಶನ್ ಮನ ಪರಿವರ್ತನೆ ಆಗುತ್ತಾ? ನಾನು ದೊಡ್ಡ ಸ್ಟಾರ್ ಅಂತ ಮೆರಿತಾ ಇದ್ದವರು ಇವತ್ತು ಕಸ ಹೊಡೆಯುವ ಲೆಕ್ಕಕ್ಕೆ ಬಂದಿದ್ದಾರೆ ಅಂದರೆ ಈಗಲಾದರೂ ದರ್ಶನ್ಗೆ ಒಂದು ರೀತಿ ಬುದ್ಧಿ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಇಷ್ಟೆಲ್ಲದರ ನಡುವೆ ಕೂಡ ದರ್ಶನ್ ಕೊಬ್ಬು ಇನ್ನೂ ಕಡಿಮೆ ಆಗಿಲ್ಲ ಅನ್ನೋದು ನಮಗೆ ಮೊನ್ನೆ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂದರೆ ಮಾಧ್ಯಮಗಳಷ್ಟೇ ಅಲ್ಲದೆ ಜೈಲು ಸಿಬ್ಬಂದಿಯ ಮೇಲೂ ಕೂಡ ದರ್ಶನ್ ಪದೇ ಗರಂ ಆಗ್ತಿದ್ದಾರೆ. ಆ ಸೌಲಭ್ಯ ಬೇಕು, ಈ ಸೌಲಭ್ಯ ಬೇಕು ಅಂತ ಕೇಳೋದ್ರ ಮೂಲಕ ಅಧಿಕಾರಿಗಳ ಮೇಲೂ ಕೂಡ ದರ್ಪವನ್ನು ತೋರ್ತಾ ಇರ್ತಕ್ಕಂಥದ್ದು ಈಗ ವರದಿಯಾಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೊಟ್ಟ ಅಧಿಕಾರಿಗಳಿಗೆ ಈಗ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇದೆ. ಕುಖ್ಯಾತ ರೌಡಿಗಳಿಗೂ ರಾಜಾತಿಥ್ಯದ ಹಿನ್ನೆಲೆ. ರಿಪಬ್ಲಿಕ್ ಕನ್ನಡ ವರದಿ ಬೆನ್ನಲ್ಲೇ ಇಂಥ ಅಧಿಕಾರಿಗಳ ವರ್ಗಾವಣೆ ಕೆಲಸ ಆಗಿದೆ. ರಾಜ್ಯದ ವಿವಿಧ ಜೈಲುಗಳಿಂದ ಅಧಿಕಾರಿಗಳ ವರ್ಗಾವಣೆ ಆಗಿರೋದು ಬರೋಬ್ಬರಿ ಒಂದಲ್ಲ ಎರಡಲ್ಲ 43 ಅಧಿಕಾರಿಗಳ ಟ್ರಾನ್ಸ್ಫರ್ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಅದರಲ್ಲಿ ಜೈಲರ್ಗಳು, ಮುಖ್ಯ ವೀಕ್ಷಕರು,
ವಾರ್ಡ್ಗಳನ್ನು ವರ್ಗಾವಣೆ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ನಿನ್ನೆ ಆದೇಶವನ್ನು ಹೊರಡಿಸಿದೆ ರಾಜ್ಯ ಸರ್ಕಾರ. ರಿಪಬ್ಲಿಕ್ ಕನ್ನಡ ವರದಿಗೆ ರಾಜ್ಯದಾದ್ಯಂತ ಸರ್ಜರಿಯನ್ನ ಮಾಡಿದೆ ಗೃಹ ಇಲಾಖೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಕಾರಾಗೃಹ ಇಲಾಖೆಯಲ್ಲಿ ವರ್ಗಾವಣೆ ಸರ್ಜರಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ರಾಜಾತಿಥ್ಯ ಕೊಟ್ಟಿದ್ರೋ, ಏನೆಲ್ಲ ಕೆಲಸಗಳಿಗೆ ಸಾಕ್ಷಿಯಾಗಿದ್ರೋ ಅವರೆಲ್ಲರನ್ನೂ ಕೂಡ ಎತ್ತಂಗಡಿ ಮಾಡುವ ಕೆಲಸ ಆಗ್ತಾ ಇದೆ. ಜೈಲ್ ಅನ್ನುವಂಥದ್ದು ಮನ ಪರಿವರ್ತನಾ ಕೇಂದ್ರ ಅನ್ನೋದ್ರ ಬಗ್ಗೆ ನಾವು ಮೊದಲಿನಿಂದನೂ ಕೂಡ ಹೇಳ್ತಾ ಇದ್ದೀವಿ. ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋದ್ರೂ ಬುದ್ಧಿ ಕಲಿಲ್ವಾ, ದುರಹಂಕಾರ ಕಡಿಮೆ ಆಗ್ಲಿಲ್ವಾ ಅನ್ನುವಂತಹದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ದರ್ಶನ್ ಈಗ ಪಾಠ ಕಲಿತಾ ಇದ್ದಾರೆ. ಸೆಂಟ್ರಲ್ ಜೈಲಲ್ಲಿ ಎಲ್ಲ ಕೆಲಸ ಮಾಡಬೇಕು. ಅಲ್ಲಿ ಡಿ ಬಾಸು, ಸೆಲೆಬ್ರಿಟಿ, ಚಾಲೆಂಜಿಂಗ್ ಸ್ಟಾರ್ ಇದ್ಯಾವುದೂ ಇಲ್ಲ. ಕೈದಿ ನಂಬರ್ 511. ಸೆಂಟ್ರಲ್ ಜೈಲಲ್ಲಿ ತನ್ನ ಬಟ್ಟೆ ತಾನೇ ತೊಳಿತಾ ಇರೋದು ದರ್ಶನ್. ತಾನಿರುವ ಸೆಲ್ ಕಸ ಗುಡಿಸಿ ಸಾರಿಸಿ ಕ್ಲೀನ್ ಮಾಡ್ಕೊಳ್ತಾ ಇರೋದು ತಾನಿರುವಂತಹ ಸೆಲ್ಲನ್ನ. ಸ್ಟಾರ್ ಆಗಿ ಒಳ್ಳೆ ಕೆಲಸ ಮಾಡಿಕೊಂಡು ಆರಾಮಾಗಿದ್ದಿದ್ರೆ ಈ ರೀತಿಯ ಪರಿಸ್ಥಿತಿ ಇವತ್ತು ಬರ್ತಿರ್ಲಿಲ್ಲ. ಮಾಡಬಾರದು ಮಾಡಿದ್ರೆ ಆಗಬಾರದು ಆಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆಯೋಣ. ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೇಣುಕಾರಾಧ್ಯ, ದರ್ಶನ್ ಸೆಲ್ ಒಳಗಡೆ ತಾನು ಇರುವಂತಹ ಸೆಲ್ನ ಕಸ ಗುಡಿಸ್ತಾ ಇರೋದು, ತನ್ನ ಬಟ್ಟೆ ತಾನೇ ಹೋಗ್ಕೊಳ್ತಾ ಇರೋದು, ಕ್ಲೀನ್ ಮಾಡಿ ಸಾರಿಸಿ ಎಲ್ಲ ನೀಟಾಗಿ ಇಟ್ಕೊಳ್ತಾ ಇರೋದು. ಐಷಾರಾಮಿ ಬಂಗ್ಲೆಯಲ್ಲಿ ಕೈಗೊಂದು ಕಾಲ್ಗೊಂದು ಆಳು. ಇವತ್ತು ಚಿಕ್ಕದೊಂದು ಸೆಲ್ಲಲ್ಲಿ ಎಲ್ಲವನ್ನು ತಾನೇ ಕ್ಲೀನ್ ಮಾಡ್ಕೊಳ್ಬೇಕಾದಂಥ ಅಗತ್ಯತೆ, ಅನಿವಾರ್ಯತೆ. ಇಲ್ಲಿ ಡಿ ಬಾಸ್ ಅಂತ ಯಾರು ಬರೋದಿಲ್ಲ, ಬರೋದಕ್ಕೆ ಬಿಡೋದು ಇಲ್ಲ. ಇದು ನೀತಿ ಪಾಠ. ಇದು ಹೊರಗಡೆ ಮೆರೆದವರು ಒಳ್ಳೆ ದಾರಿಯಲ್ಲಿ ಮೆರೆದಿದ್ರೆ ಇವತ್ತು ಈ ರೀತಿ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಇವತ್ತು ಜೈಲಲ್ಲಿ ಇಂತಹ ಪಾಠ ಕಲಿಸುವ ಅಥವಾ ಕಲಿಯುವ ಅಗತ್ಯತೆ ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಎದುರಾಗಿರೋದು, ಆರೋಪಿ ನಟ ದರ್ಶನ್ಗೆ ಎದುರಾಗಿರೋದು. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ದರ್ಶನ್ ಇಷ್ಟು ದಿನ ಸೆಲೆಬ್ರಿಟಿ ರೀತಿ ಇದ್ರು, ದೊಡ್ಡ ಸ್ಟಾರ್ ಅನ್ನುವ ಮಟ್ಟಕ್ಕೆ ಸಾಕಷ್ಟು ಹೆಸರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಆದರೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಅಥವಾ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ಸಾಕಷ್ಟು ಸೌಲಭ್ಯಗಳನ್ನು ಪಡೆದಿದ್ರು. ಯಾವಾಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದರೂ ಸಂಪೂರ್ಣವಾಗಿ ದರ್ಶನ್ ಅವರಿಗೆ ಇಲ್ಲಿ ಕಾಮನ್ ಕೈದಿಗಳಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಇರುತ್ತೋ ಅದೇ ಟ್ರೀಟ್ಮೆಂಟ್ ದರ್ಶನ್ ಅವ್ರಿಗೂ ಸಿಗ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಹಲವಾರು ಬಾರಿ ಆ ವಿಚಾರ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಒಂದೊಂದು ಸೌಲಭ್ಯಕ್ಕೂ ಕೂಡ ದರ್ಶನ್ ಗೋಗರಿಯುವಂಥ ಪರಿಸ್ಥಿತಿ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ನಿರ್ಮಾಣವಾಗಿದೆ. ಇದರ ಜೊತೆಗೆ ಈಗ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದು 16 ದಿನ ಕಳೆದಿದೆ ದರ್ಶನ್. ಈಗ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದಾರೆ. ಆ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರ್ತಕ್ಕಂಥ 15ನೇ ಕೊಠಡಿಯಲ್ಲಿ ದರ್ಶನ್ ಇದ್ದಾರೆ. ಆ ಕೊಠಡಿಯನ್ನು ನಿತ್ಯ ಕಸ ಗುಡಿಸೋದು ಕೂಡ ದರ್ಶನೇ ಆಗಿದ್ದಾರೆ. ಅಂದರೆ ಅವರ ಜೈಲಿನಲ್ಲಿ ಒಂದು ನಿಯಮ ಇರ್ತಕ್ಕಂಥದ್ದು, ಅಂದರೆ ಅವರ ಕೊಠಡಿಯನ್ನು ಅವರೇ ಕ್ಲೀನ್ ಮಾಡ್ಕೊಳ್ಬೇಕು, ಅವರ ಬಾತ್ರೂಮನ್ನು ಅವರೇ ಕ್ಲೀನ್ ಮಾಡ್ಕೋಬೇಕು ಅಂತ ನಿಯಮ ಇರ್ತಕ್ಕಂಥದ್ದು. ಹೀಗಾಗಿ ಕಳೆದ 15 ದಿನದಿಂದ ಅವರ ರೂಮನ್ನು ಅವರೇ ಕ್ಲೀನ್ ಮಾಡ್ಕೊತಿದ್ದಾರೆ. ಅಂದರೆ ಕಸ ಗುಡಿಸೋದಾಗಿರ್ಬೋದು, ಬಾತ್ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು, ಜೊತೆಗೆ ಅವರ ಬಟ್ಟೆಯನ್ನು ಕೂಡ ಅವರೇ ವಾಶ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಲಾದರೂ ಕೂಡ ಇಷ್ಟೆಲ್ಲ ಶಿಕ್ಷೆಯನ್ನು ಇದು ಒಂದು ರೀತಿ ಶಿಕ್ಷೆ ಅಂತ ಹೇಳಿದ್ರು ತಪ್ಪಾಗಕ್ಕಿಲ್ಲ. ಹೀಗಾಗಿ ಇನ್ನಾದರೂ ದರ್ಶನ್ ಮನ ಪರಿವರ್ತನೆ ಆಗುತ್ತಾ? ನಾನು ದೊಡ್ಡ ಸ್ಟಾರ್ ಅಂತ ಮೆರಿತಾ ಇದ್ದವರು ಇವತ್ತು ಕಸ ಹೊಡೆಯುವ ಲೆಕ್ಕಕ್ಕೆ ಬಂದಿದ್ದಾರೆ ಅಂದರೆ ಈಗಲಾದರೂ ದರ್ಶನ್ಗೆ ಒಂದು ರೀತಿ ಬುದ್ಧಿ ಬರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಇಷ್ಟೆಲ್ಲದರ ನಡುವೆ ಕೂಡ ದರ್ಶನ್ ಕೊಬ್ಬು ಇನ್ನೂ ಕಡಿಮೆ ಆಗಿಲ್ಲ ಅನ್ನೋದು ನಮಗೆ ಮೊನ್ನೆ ಗೊತ್ತಾಗಿರ್ತಕ್ಕಂಥದ್ದು. ಯಾಕಂದರೆ ಮಾಧ್ಯಮಗಳಷ್ಟೇ ಅಲ್ಲದೆ ಜೈಲು ಸಿಬ್ಬಂದಿಯ ಮೇಲೆ ಕೂಡ ದರ್ಶನ್ ಪದೇ ಪದೇ ಗರಂ ಆಗ್ತಿದ್ದಾರೆ. ಆ ಸೌಲಭ್ಯ ಬೇಕು, ಈ ಸೌಲಭ್ಯ ಬೇಕು ಅಂತ ಕೇಳೋದ್ರ ಮೂಲಕ ಅಧಿಕಾರಿಗಳ ಮೇಲೆ ಕೂಡ ದರ್ಪವನ್ನು ತೋರ್ತಾ ಇರ್ತಕ್ಕಂಥದ್ದು ಈಗ ವರದಿಯಾಗಿರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ರೇಣುಕಾರಾಧ್ಯ ಮಾಹಿತಿಗಾಗಿ.